ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ, ಬನ್ನಿ ಹೋಗೋಣ. ನಾನು ಇವಾಗ ನಿಮಗೆಲ್ಲ ತೋರಿಸೋಕೊಟ್ಟಿರೋಂಥ ಮನೆ ಬಂದು ನಾವು ಟ್ರಿಪ್ ಹೋದಾಗ ಸ್ಟೇ ಆಗಿದ್ದಂತಹ ಪ್ಲೇಸ್ ಇದು. ಸೊ ಈ ಮನೆ ನಾವು ಬುಕ್ ಮಾಡಿದ್ವಿ 1 ನೈಟ್ಗೆ. ಸೊ ಹೇಗಿದೆ ನೋಡೋಣ ಬನ್ನಿ. ಆ್ಯಕ್ಚುಲಿ ನಂಗೆ ತುಂಬ ಜನ ಕೇಳ್ತಾ ಇದ್ರು ನಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ನಾನು ಮಾಡಿದ್ದೀನಿ, ಬಟ್ ಇನ್ನೂ ಎಡಿಟಿಂಗ್ ಎಲ್ಲ ಬಾಕಿ ಇದೆ. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈಗ ಈ ಮನೆ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಇಲ್ಲಿ ಈ ಮನೆ ಎಂಟರ್ ಆಗಲಿಕ್ಕೆ ನಮಗೆ ಒಂದು ಡಿಜಿಟಲ್ ಲಾಕರ್ ಇತ್ತು. ಸೊ ಅದಕ್ಕೆ ಕೀನ ಅವರೇ ನಮಗೆ ಮೆಸೇಜ್ ಮಾಡಿರ್ತಾರೆ. ಆ ಕೀ ಯೂಸ್ ಮಾಡಿ ನಾವು ಎಂಟರ್ ಆಗಬೇಕು. ಸೊ ತುಂಬ ಚೆನ್ನಾಗಿತ್ತು ಮನೆ. ನಾವು ಎಂಟರ್ ಆಗ್ತಿದ್ದಾಗೆ ರೈಟ್ ಸೈಡು ಶೂ ರ್ಯಾಕ್ ಇಟ್ಟಿದ್ರು. ಸೊ ಶೂ ರ್ಯಾಕ್ ಮೇಲೆ ಕೂಡ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲೇ ಸ್ಯಾನಿಟೈಸರ್ ಕೂಡ ಇಟ್ಟಿದ್ರು. ಸೊ ಮುಂದೆ ಹೋಗೋಣ ಬನ್ನಿ, ಏನಿದೆ ನೋಡೋಣ. ಇವಾಗ ನೀವು ನೋಡ್ತಾ ಇರೋದು 2 ರೂಮ್ ಇದೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಒಂದು ಆ ಕಡೆ ಒಂದು ರೂಮ್ ಇದೆ. ಹಾಗೆ ಮುಂದೆ ಹೋದರೆ ಓಪನ್ ಕಿಚನ್ ಇತ್ತು. ಡೈನಿಂಗ್ ಟೇಬಲ್ ಕೂಡ ಹಾಕಿದ್ರು. ಆಲ್ಮೋಸ್ಟ್ ಆಲ್ ಅಮೇರಿಕಾದಲ್ಲಿರುವಂತಹ ಎಲ್ಲ ಮನೆಗಳಲ್ಲೂ ಅವರೇ ಫ್ರಿಡ್ಜು, ಡಿಶ್ ವಾಷರ್, ವಾಷಿಂಗ್ ಮಿಷಿನ್, ಡ್ರೈಯರ್ ಇದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ನಾವು ಇವಾಗ ಹೋಗಿದ್ದ ಮನೆಯಲ್ಲೂ ಎಲ್ಲ ಫೆಸಿಲಿಟೀಸು ಅವೈಲೇಬಲ್ ಇತ್ತು. ಸೊ ಇದೆಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ, ಎಲ್ಲ ಮನೆಯಲ್ಲೂ ಖಂಡಿತವಾಗೂ ಇದ್ದೇ ಇರುತ್ತೆ. ನಾನು ನೋಡಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ. ಸೊ ಇದು ಕಂಪ್ಲೀಟ್ ಕಿಚನ್ ವ್ಯೂ. ಸೊ ತುಂಬಾ ಚೆನ್ನಾಗಿತ್ತು. ಐ ಮೀನ್ ಕಂಜೆಸ್ಟೆಡ್ ಏನು ಇರಲಿಲ್ಲ. ಸೊ ಸ್ಟೋರೇಜ್ ಕೂಡ ಅವೈಲೇಬಲ್ ಇತ್ತು. ಮತ್ತು ಅವರೇ ಎಲ್ಲ ಇಟ್ಟಿದ್ರು, DIY ಐ ಮೀನ್ ಡೂ ಇಟ್ ಬೈ ಯುವರ್ ಸೆಲ್ಫ್ ಅಂತ ಬರುತ್ತಲ್ಲ. ಸೊ ಆ ಥರ ಸ್ಟಫ್ಸ್ಗಳನ್ನೆಲ್ಲ ಇಟ್ಟಿದ್ರು. ಬಟ್ ನಾವೇನಲ್ಲೇನು ತಿನ್ನೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ನಮಗೆ ಲೇಟ್ ಆಗಿತ್ತು. ನಾವು ಬೆಳಿಗ್ಗೆ ಬೇಗನೆ ಬಿಡಬೇಕಿತ್ತು, 7:30 ಬಿಡಬೇಕಿತ್ತು. ನಾನು ವಿಡಿಯೋ ಮಾಡ್ತಾ ಇರೋದು ಆಲ್ಮೋಸ್ಟ್ 6 o'clock ಅನಿಸುತ್ತೆ. ಒಂದು ಪ್ರಾಪರ್ ಮನೆ ಹೇಗಿರುತ್ತೆ, ಎಲ್ಲ ಫೆಸಿಲಿಟೀಸು ಆ ಮನೆಯಲ್ಲಿ ಇತ್ತು. ಆ್ಯಂಡ್ ಟೋಸ್ಟರ್ ನೋಡ್ಬೋದು, ಮತ್ತು ಸ್ಟೋರೇಜ್ ಏರಿಯಾದಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿತ್ತು. ಐ ಮೀನ್ ಫೆಸಿಲಿಟಿ Airbnb ಅವ್ರು ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ನೈಫ್ಸ್ ಹೋಲ್ಡರ್ ಕೂಡ ನೋಡ್ತಾ ಇದ್ದಾರಲ್ಲ. ನಮ್ಮ ಮನೆಯಲ್ಲೂ ಕೂಡ ಇದೇ ಥರ ಇದೆ. ಅದ್ರ ಜೊತೆಗೆ ಎಲ್ಲ ಮನೆಗಳಲ್ಲೂ ಆಲ್ಮೋಸ್ಟ್ ಆಲ್ ಎಲ್ಲ ಮನೆಗಳು ನನಗೆ ಗೊತ್ತಿರೋ ಪ್ರಕಾರ, ಸೊ ಅವರೆಲ್ಲ ಮನೆಯಲ್ಲೂ ಓಪನ್ ಬಾಲ್ಕನಿ ಇದ್ದೇ ಇರುತ್ತೆ ಲಿವಿಂಗ್ ಏರಿಯಾದಲ್ಲಿ. ಸೊ ಇದು ಓಪನ್ ಬಾಲ್ಕನಿ, ಬಟ್ ನಾನೇನು ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ನಿಮಗೆ ವ್ಯೂ ಔಟ್ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಅದ್ರ ಜೊತೆಗೆ ನಮಗೆ ಐರನ್ ಬಾಕ್ಸ್ ಕೂಡ ಇತ್ತು. ಅದನ್ನು ಐರನ್ ಬಾಕ್ಸ್ ಅನ್ನಲ್ಲ, ಸೊ ಇದು ಏನಂತಾರಂತ ನಂಗೆ ಗೊತ್ತಿಲ್ಲ. ಬಟ್ ಐರನ್ ಮಾಡ್ಕೊಳ್ಳೋದಕ್ಕೆ, ಕ್ಲೋತ್ ಐರನ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿರ್ತಾರಲ್ವ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಉದ್ದದ್ದು, ಅದು ಕ್ಲೋತ್ ಐರನ್ ಮಾಡ್ಕೊಳ್ಳಿಕ್ಕೆ ಈ ಮಾಲ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಕ್ಲೋತ್ಸ್ ಐರನ್ ಮಾಡಲಿಕ್ಕೆ ಅದು. ಮತ್ತು ಲ್ಯಾಂಪ್ಸ್ ಕೂಡ ಇಟ್ಟಿದ್ರು. ಅದ್ರ ಜೊತೆಗೆ ಡೆಕೋರೇಷನ್ ಚೆನ್ನಾಗಿ ಮಾಡಿದರು. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ಮತ್ತು TV ಕೂಡ ಇಟ್ಟಿದ್ದಾರೆ. ಸೋಫಾ ಸೆಟ್ ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು ಇದು. ಇವಾಗ ನಾನು ಹಾಲು ಮತ್ತು ಲಿವಿಂಗ್ ಏರಿಯಾ ತೋರಿಸ್ದೆ. ಐ ಮೀನ್ ಲಿವಿಂಗ್ ಏರಿಯಾ ಕಿಚನ್ ತೋರಿಸ್ದೆ. ಸೊ ಬನ್ನಿ ಇವಾಗ ಮೇಲೆ ಹೋಗಿ ನಮ್ಮ ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ. AC ಬಟನ್ ಕೂಡ ಔಟ್ಸೈಡೇ ಇಟ್ಟಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಕೂಡ AC ಇರುತ್ತೆ ಇಲ್ಲಿ. ಸೊ ನಾವು ಹೋಗಿದ್ದ ಮನೆಯಲ್ಲಿ ಆಲ್ಮೋಸ್ಟ್ 5 to 6 ರೂಮ್ಸ್ ಇತ್ತು ಅನಿಸುತ್ತೆ. ನೀವು ಈ ಕಡೆ ಒಂದು ನೋಡಿದ್ರಲ್ವ, ಅದು ಒಂದು ರೂಮು, ಮತ್ತು ಕೆಳಗಡೆ 2 ರೂಮ್ ತೋರಿಸಿದ್ನಲ್ಲ ಅದು. ಸೊ ನಮಗೆ ಕೊಟ್ಟಿದ್ದ ರೂಮ್ ಇದು. ಸೊ ನಾವು ಹೇಳಿದ್ನಲ್ವ, ಅಲ್ಲೂ ಕೂಡ ಸೆಕ್ಯೂರಿಟಿ ಕೀ ಹಾಕಿಬಿಟ್ಟು ನಾವು ಓಪನ್ ಮಾಡಬೇಕು. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಅಮೆರಿಕಾದಲ್ಲಿ ಏನು ಮಾಡ್ತಾರೆ ಅಂದರೆ, ರೂಮ್ಸ್ಗಳಿರುತ್ತಲ್ವ, ಯಾವ ರೂಮ್ಸ್ಗಳಲ್ಲೂ ಬಲ್ಬ್ ಹೋಲ್ಡರ್ ಇರೋದಿಲ್ಲ. ಸೊ ನಾವು ಬಲ್ಬು, ಟ್ಯೂಬ್ಲೈಟು ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಥರ ಯೂಸ್ ಮಾಡೋಕ್ಕೆ ಆಗೋಲ್ಲ. ನನಗಂತೂ ಇದು ತುಂಬಾ ವರ್ಸ್ಟ್ ಅನಿಸುತ್ತೆ ಫೀಲಿಂಗ್. ಬಿಕಾಸ್ ನಾವು ಯಾವಾಗಲೂ ಲ್ಯಾಂಪ್ ಲೈಟೇ ಯೂಸ್ ಮಾಡಬೇಕು. ಲ್ಯಾಂಪ್ ಲೈಟ್ ಎಷ್ಟೇ ಯೂಸ್ ಮಾಡಿದ್ರೂ ನಮಗೆ ನಮ್ಮ ಬಲ್ಬು, ಟ್ಯೂಬ್ಲೈಟಿಂದ ಲೈಟ್ ಬರೋ ಥರ ಅನಿಸೋದಿಲ್ಲ. ಕಿಚನ್ ಮತ್ತು ಹಾಲ್ಗಳಲ್ಲೆಲ್ಲ ಇರುತ್ತೆ, ಅಂದರೆ ಬಲ್ಬ್ ಹೋಲ್ಡರ್ ಇರೋದಿಲ್ಲ. ಅವರು ಏನಂತಾರೆ, ಇನ್ಸ್ಟಾಲ್ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ, ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಜೊತೆಗೆ ಮಿರರ್ ಕೂಡ ಕೊಟ್ಟಿದ್ರು. ಲಾಂಗ್ ಮಿರರ್ ಕೂಡ ಇತ್ತು, ಟೇಬಲ್ ಕೂಡ ಇತ್ತು, ಮತ್ತು 2 ಚೇರ್ಸ್ ಕೂಡ ಅವೈಲೇಬಲ್ ಇತ್ತು, ಮತ್ತು ಸ್ಟಡಿ ಲ್ಯಾಂಪ್ ಕೂಡ ಕೊಟ್ಟಿದ್ರು. ಮತ್ತು ಇಲ್ಲೆಲ್ಲ ಬೆಡ್ಸ್ಗಳು ಇದೆಯಲ್ವಾ. ಸೊ ಬೆಡ್ಗಳು ನಮ್ಮ ಕಡೆ ಮರದ ಬೆಡ್ ಸಿಗುತ್ತೆ, ಬಟ್ ಇಲ್ಲೆಲ್ಲ ಸ್ಟೀಲ್ ಬೆಡ್ಡೇ ಯೂಸ್ ಮಾಡ್ತಾರೆ. ಬಟ್ ಮ್ಯಾಟ್ರೆಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಕಡೆ ನಮ್ಮದು ಮ್ಯಾಟ್ರೆಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಮನೇಲಿ ಯೂಸ್ ಮಾಡೋದು ಐಕೆಯಿಂದ ತೊಗೊಂಡಿದ್ದು ನಾವು ಕೂಡ. ಸೊ ಮತ್ತು ಈಗ ನೋಡ್ತಾ ಇರೋದು ವಾಕಿಂಗ್ ಕ್ಲಾಸೆಟ್, ಅಂದರೆ ಅದು ಬಟ್ಟೆಗಳು ಹ್ಯಾಂಗ್ ಮಾಡಲಿಕ್ಕೆ ಅಂತ ಇರೋದು. ಅಂದರೆ ಬಟ್ಟೆಗಳು ನಾವು ಕಬೋರ್ಡ್ ಯೂಸ್ ಮಾಡ್ತೀವಿ, ಅವರು ವಾಕಿಂಗ್ ಕ್ಲಾಸೆಟ್ ಯೂಸ್ ಮಾಡ್ತಾರೆ. ಇದು ವಾಶ್ರೂಮ್. ಆಬ್ವಿಯಸ್ಲಿ ನಿಮಗೆ ಜೆಟ್ ಕಾಣಿಸಲ್ಲ ಇಲ್ಲಿ, ಬಿಕಾಸ್ ಇಲ್ಲ ಟಿಶ್ಯೂ ಪೇಪರೇ ಯೂಸ್ ಮಾಡ್ತಾರೆ.
ಸೊ ಅದು ಬಿಟ್ಟರೆ ಇದು ಔಟ್ಸೈಡ್ ಸರೌಂಡಿಂಗು ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿರೋಂಥ ಕಿಟಕಿಗಳಿಗೆ ಗ್ರಿಲ್ ಇರೋದಿಲ್ಲ. ಅದೇ ನಮ್ಮ ಕಡೆ ಕಂಬಿಗಳು ಹಾಕಿರ್ತಾರಲ್ವ ಕಿಟಕಿಗೆ, ಅದಿರೋದಿಲ್ಲ, ಯಾವ ಮನೆಯಲ್ಲೂ ಇರೋದಿಲ್ಲ. ಮುಂದೆ 2 ಡಬ್ಬಗಳು ಕಾಣಿಸ್ತಿದೆಯಲ್ವ, ಅದು ಟ್ರ್ಯಾಶ್ಗೆ. ಆ್ಯಕ್ಚುಲಿ ಇದೇನಂತಾರೆ ಗಾರ್ಬೇಜಸ್ ಎಲ್ಲ ಹಾಕಲಿಕ್ಕೆ ಅದು. ಸೊ ಒಂದು ವ್ಯಾನ್ ಬರುತ್ತೆ, ವ್ಯಾನ್ ಬಂದುಬಿಟ್ಟು ನಮ್ಮ ಕಡೆ ಹಾಡು ಹೇಳ್ಕೊಂಬರುತ್ತಲ್ಲ ಆ ಥರ ಬರಲ್ಲ. ಸೊ ವ್ಯಾನ್ ಬರುತ್ತೆ, ವ್ಯಾನ್ ಬಂದುಬಿಟ್ಟು ತೊಗೊಂಡೋಗುತ್ತೆ. ಸೊ ಇಲ್ಲಿ ನಮಗೆ ಮಾಯ್ಶ್ಚರೈಸರು, ಬಾಡಿ ಲೋಷನ್ನು ಮತ್ತು ಶ್ಯಾಂಪು ಎಲ್ಲ ಕೊಟ್ಟಿದ್ರು. ಆ್ಯಂಡ್ ನನಗೆ ಇದು ಇಷ್ಟ ಆಯಿತು. ಆ್ಯಕ್ಚುಲಿ ಶವರ್ ಪ್ಲೇಸ್ ಇದೆಯಲ್ಲ ಅದು ಚೆನ್ನಾಗಿತ್ತು. ಯಾಕಂದರೆ ನಮಗೆ ಇಲ್ಲಿ ನಮ್ಮ ಮನೆಯಲ್ಲಿ ಇದಿದೆ, ಬಾತ್ ಟಬ್ ಇದೆ. ಸೊ ನಂಗೆ ಅದಷ್ಟು ಕಂಫರ್ಟೇಬಲ್ ಆಗಲ್ಲ, ಬಟ್ ಅಲ್ಲಿ ಬಾತ್ ಟಬ್ ಇರಲಿಲ್ಲ. ಇಟ್ ವಾಸ್ ಸೋ ಗುಡ್. ಇದುವರೆಗೂ ನಾನು ಮಾರ್ನಿಂಗ್ ವ್ಯೂ ತೋರಿಸ್ದೆ ಹೇಗಿದೆ ಅಂತ, ಬಟ್ ನಾವು ಎಂಟ್ರಿ ಆದಾಗ ಹೇಗಿತ್ತು ಗೊತ್ತಾ ವ್ಯೂ, ಲೈಕ್ ನೈಟ್ ವ್ಯೂ ಹೇಗಿತ್ತಂತ ತೋರಿಸ್ತೀನಿ ನೋಡಿ. ನನಗಂತೂ ಫುಲ್ ಭಯ ಆಗ್ತಿತ್ತು ನೈಟು. ನಾವು ನೈಟ್ ಈ ಮನೆಗೆ ಬಂದಾಗ ಆಲ್ಮೋಸ್ಟ್ ಒಂದು 11-12 ಗಂಟೆ ಆಗೋಗಿತ್ತು. ಇದು ದೂರದಿಂದ ನೋಡೋಕ್ಕೆ ಹೇಗೆ ಕಾಣಿಸ್ತಿದೆ ನೋಡಿ, ಒಳ್ಳೆ ದೆವ್ವದ ಮನೆ ಥರ ಕಾಣಿಸ್ತಾ ಇತ್ತು. ಸೊ ನಾನು ಹಾಗೆ ವಿಡಿಯೋ ಮಾಡ್ತಾಯಿದ್ದೆ, ಫುಲ್ ಭಯ ಆಗ್ತಿತ್ತು ನನಗೆ. ಅದ್ರ ಜೊತೆಗೆ ಈಗ ನೋಡಿ ಚೇತನ್ ಟ್ರೈ ಮಾಡ್ತಾರೆ, ಒಂದು 3-4 ಸಲ ಟ್ರೈ ಮಾಡಿದ್ರು ಅವರು. ಅದು ಪಿನ್ ಹಾಕಿಬಿಟ್ಟು ಓಪನ್ ಮಾಡಲಿಕ್ಕೆ ಅವ್ರು ಎಷ್ಟು ಸಲ ಟ್ರೈ ಮಾಡಿದ್ರು ಆಗಲಿಲ್ಲ, ಬಟ್ ನಾನು ಟ್ರೈ ಮಾಡಿದ ತಕ್ಷಣ ಆಗೋಯಿತು. ಸೊ ಇದು ನೈಟ್ ಇಲ್ಲಿ ಎಲ್ಲ ರೂಮ್ಗೂ ಒಂದೊಂದು ಹೆಸ್ರುಗಳು ಹಾಕ್ಬಿಟ್ಟಿದ್ರು. ಸೊ ನಾವು ನಮ್ಮ ರೂಮ್ ಹುಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಏನಾಯ್ತಂದರೆ ಅಲ್ಲಿ ಯಾರೋ ಆಲ್ರೆಡಿ ಇದ್ರಲ್ವಾ, ಹಾಕಿ ಅಂತೂ ನನಗೆ ಫುಲ್ ಭಯ ಪಡಿಸಿದ್ಲು. ಬಿಕಾಸ್ ನಾನು ಹತ್ಕೊಂಡು ಹೋಗ್ತಾ ಇದ್ದೆ, ಸಡನ್ನಾಗಿ ಬಂದುಬಿಟ್ರು ಅವರು. ಅವ್ರು ಹೇಗಿದ್ರೆ ಅಂದರೆ, ಅವರು ಬಂದು ಚೈನೀಸ್ ಇದ್ದರು. ಚೈನೀಸ್ ಹೇಗಿರ್ತಾರೆ ಗೊತ್ತಲ್ವಾ, ಫುಲ್ಲು ಬೆಳ್ಳಗಿರ್ತಾರೆ. ಸೊ ಅವರು ಫುಲ್ಲು ಬೆಳ್ಳಗಿದ್ರೆ ನನಗೆ ನೋಡ್ತಿದ್ದಂಗೆ ಶಾಕು. ಅದು ಕೂದಲು ಎಲ್ಲ ಬಿಟ್ಕೊಂಡು ಬೇರೆ ಬಂದಿದ್ರು. ಫುಲ್ ಭಯ ಆಗೋಗಿತ್ತು ನನಗೆ. ಯಾವಾಗ ರೂಮ್ಗೆ ಹೋಗಿ ಮಲ್ಕೊಂಬಿಡ್ತೀನಿ ಅನ್ನೋಷ್ಟು ಭಯ ಆಗೋಗಿತ್ತು. ಇದೇ ಫಸ್ಟ್ ಟೈಮ್ ನೋಡಿ ನಾವು ಹೊರಗಡೆ, ಅಂದರೆ ನಮ್ಮ ಮನೆ ಬಿಟ್ಟು ಹೊರಗಡೆ ಸ್ಟೇ ಆಗಿದೆ ಅಮೇರಿಕಾದಲ್ಲಿ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಆ ಮನೆಗೆ ಹೋಗೋಕ್ಕೂ ಮುಂಚೆ ಚೇತನ್ ನನಗೊಂದು ಮೂವಿ ತೋರಿಸಿದ್ರು, ಹಾರರ್ ಮೂವಿ. ಅದನ್ನು ಬೇರೆ ನೋಡಿದ್ನ, ಆ ಮನೆ ಈ ಮನೆ ಎಲ್ಲ ಸೇಮ್ ಬೇರೆ ಇತ್ತಾ. ನನಗಂತೂ ಫುಲ್ ಜೀವ ಡಗ ಯಾವಾಗ ಬೆಳಕಾಗುತ್ತಪ್ಪ, ಯಾವಾಗ ಮುಗಿಸ್ಬಿಟ್ಟು ಹೊರ್ಟೋಗ್ತೀವಪ್ಪ ಇಲ್ಲಿಂದ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಇಲ್ಲೆಲ್ಲ ಮನೆಗಳನ್ನ ಮರದಿಂದ ಕಟ್ಟುತ್ತಾರೆ. ಆ್ಯಕ್ಚುಲಿ ನಮ್ಮ ಕಡೆ ಸಿಮೆಂಟು ಇದು ಎಲ್ಲ ಯೂಸ್ ಮಾಡ್ತಾರಲ್ವ, ಇಟ್ಟಿಗೆ ಅದೆಲ್ಲ. ಬಟ್ ಇಲ್ಲೆಲ್ಲ ಯೂಸ್ ಮಾಡಲ್ಲ, ಕಂಪ್ಲೀಟ್ ಮರದಿಂದನೇ ಡಿಸೈನ್ ಮಾಡಿ ಮರದಿಂದನೇ ಕಟ್ಟಿರ್ತಾರೆ. ಸೊ ಇಲ್ಲೆಲ್ಲ ಹೆಂಗೆ ಅಂದರೆ ಫೈರ್ ಕ್ಯಾಚಸ್ ಬೇಗ ಆಗುತ್ತೆ, ಯಾಕಂದರೆ ಕಂಪ್ಲೀಟ್ ಮನೆ ಮರದಿಂದ ಇರುತ್ತಲ್ವ. ಅಷ್ಟು ಭದ್ರ ಇರೋದಿಲ್ಲ, ನಮ್ಮ ಕಡೆ ಇರುತ್ತಲ್ಲ ಆ ಥರ ಭದ್ರ ಇರೋದಿಲ್ಲ ಮನೆಗಳು. ಈವರೆಗೂ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಸೊ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆಲ್ರೆಡಿ ತುಂಬ ಪ್ಲೇಸಸ್ನ ಅಮೆರಿಕಾದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಆ ವಿಡಿಯೋ ಕೂಡ ಹಾಕಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಸೊ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನನ್ನು ಹಾರೈಸಿ ಪ್ರೋತ್ಸಾಹಿಸಿ. ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ನನಗೂ ಕೂಡ ಮತ್ತಷ್ಟು ವಿಡಿಯೋ ಮಾಡೋದಕ್ಕೋಸ್ಕರ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.